ಹಾಂ ಅದಿರಲಿ ಬಿಡು, ಅಷ್ಟುದ ಇರಲಿ. ತುದಿ ಒಂದು ಕಚ್ಚು. ಗೊತ್ತಲಾ? ಹಾಯ್, ನಮಸ್ಕಾರ ಎಲ್ರಿಗೆ. ನಾನಿವತ್ತು ಮಲೆನಾಡಲ್ಲಿ ಸಿಗುವಂಥ ಕಳಲೆ ಪಲ್ಯ ಯಾವ ಥರ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕಾಡಿಂದ ತೊಗೊಂಬಂದಾದ್ಮೇಲೆ ಈ ಥರ ಫುಲ್ಲು ಕಳಲೆ ಮೇಲೆ ಏನಿರುತ್ತೆ ಈ ಲೇಯರ್ ಎಲ್ಲ ತಕ್ಕೊಬೇಕು. ಬಲ್ತಿರೋದನ್ನು ಹಾಕಬಾರ್ದು. ಬಲ್ತಿರೋದು ಹಾಕಿದ್ರೆ ಕಹಿ ಬರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದಲ್ಲ. ಮತ್ತು ಇದನ್ನೇನು ಕ್ಲೀನ್ ಮಾಡ್ತೀವಿ ಇದನ್ನು ಹಸುಗಳು ತಿನ್ನಬಾರ್ದು. ಅದಕ್ಕೆ ಬೇರೆ ಹಸು ಎಲ್ಲ ಓಡಾಡದೇ ಇರೋ ಜಾಗದಲ್ಲಿ ಹಾಕ್ತಾರೆ. ಮತ್ತು ಇದನ್ನು ಪ್ರೆಗ್ನೆಂಟ್ ಇರೋರು ತಿನ್ನಬಾರ್ದು ಕಳಲೆ ಪಲ್ಯನ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಫುಲ್ ಎಳೆದಿರುತ್ತೆ, ಸುಳಿ ಇದ್ದರೆ ಚೆನ್ನಾಗಿರುತ್ತೆ. ಪಲ್ಯನೂ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಸಾಂಬಾರಿಗೆ ಕಾಳುಗಳೆಲ್ಲ ಹಾಕಿ ಸೊಪ್ಪು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡ್ತಾರೆ. ನಾನಿವತ್ತು ಪಲ್ಯ ಮಾಡ್ತಾಯಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ಥರ ಮಾಡಿ ನೀರಲ್ಲಿ ಒಂದು 3 ಡೇಸ್ ನೆನೆಸ್ಬೇಕು. 3 ಡೇಸ್ ನೆನೆಸೋದ್ರಿಂದ ಆ ಕಹಿ ಎಲ್ಲ ಹೋಗಿಬಿಡುತ್ತೆ. ನಾನಿವತ್ತು ಪಲ್ಯಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರಿಗಾದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಬೇಕು. ಪಲ್ಯಕ್ಕಾಗಿರೋದ್ರಿಂದ ಫುಲ್ಲು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಲೆನಾಡು ಸೈಡು ಆಲ್ಮೋಸ್ಟು ಮಳೆಗಾಲದಲ್ಲಿ ಪತ್ರೊಡೆ ಎಲೆ, ಕಳಲೆ ಮತ್ತು ಅಣಬೆ ಇದೆಲ್ಲ ಜಾಸ್ತಿ ಸಿಗ್ತಾ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ತಿಂದಿರ್ತಾರೆ ಆಲ್ಮೋಸ್ಟು. ಇದನ್ನು ರೊಟ್ಟಿ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು. ಪಲ್ಯನ ಸಾಂಬಾರು ಚೆನ್ನಾಗಿರುತ್ತೆ. ಈ ಥರ ಚಿಕ್ಕ ಕಟ್ ಮಾಡಾದಮೇಲೆ ಇದನ್ನು 3 ಡೇಸ್ ನೆನೆಸಿಟ್ಟಿರ್ತೀನಿ. ಫಸ್ಟು ಒಂದಿನ ನೆಂದಾದಮೇಲೆ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ. ಅದಾದಮೇಲೆ ಇದನ್ನು ನೀರು ಬಸಿಬೇಕು, ಚೆನ್ನಾಗಿ ಬಸಿದು ಮತ್ತು ನೀರು ಚೇಂಜ್ ಮಾಡಿ ಇಟ್ಟಿರ್ತೀನಿ. ಇವಾಗ ನೀರು ಚೇಂಜ್ ಮಾಡಿ ಅದ್ರಲ್ಲಿ ಇದು ಹಾಕ್ಕೊಂಡಿದ್ನೆಲ್ಲ ಬಸ್ತಿಟ್ಟಿದ್ದೀನಿ. ಅದನ್ನು ಇವಾಗ ನಾನು ಕುಕ್ಕರನ್ನು ಇಡ್ತಾಯಿದ್ದೀನಿ ಸ್ಟವ್ ಮೇಲೆ. ನಾನು ಆಯಿಲ್ ಏನೂ ಹಾಕ್ಕೊಳ್ತಾ ಇಲ್ಲ, ಬೇಯಿಸ್ಕೊಳ್ಳೋದಕ್ಕೋಸ್ಕರ. ಫಸ್ಟು ಕಳಲೆ ಬೇಯಿಸ್ಕೊಂಡಾದ್ಮೇಲೆ ಒಗ್ಗರಣೆಗೆ ಆಯಿಲ್ ಯೂಸ್ ಮಾಡ್ತೀನಿ. ಇದಕ್ಕೆ ಯೂಸ್ ಮಾಡೋದಿಲ್ಲ. ಕಳಲೆ ಹಾಕ್ಕೊಂಡಿದ್ದೀನಿ. ಕಡಲೆಕಾಳು ಹಿಂದಿನ ದಿನ ನೆನೆಸಿಟ್ಕೊಂಡ್ರೆ ಸಾಕು. ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಡಲೆಕಾಳು ಕಳಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋದ್ರಿಂದ ಕಳಲೆ ಸ್ಮೆಲ್ ಹೋಗಿಬಿಡುತ್ತೆ. ಆಲ್ಮೋಸ್ಟ್ ಸ್ಮೆಲ್ಲೆಲ್ಲ ಹೋಗಿರುತ್ತೆ, ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಉಪ್ಪು ಕಡಲೆಕಾಳಿಗೆ ಮತ್ತು ಕಳಲೆಗೆ ಎರಡಕ್ಕೂ ನೋಡಿಕೊಂಡು ಹಾಕ್ಕೊಬೇಕು. ಚೆನ್ನಾಗಿ ಹಿಡ್ಕೊಳ್ಳೋದು, ಉಪ್ಪು ಹಿಡ್ಕೊಂಡು ಬೆಂದಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಕುದಿಯೋಕ್ಕೆ ಬಂದಾದಮೇಲೆ ವಿಷಲ್ ಹಾಕ್ಸ್ಬೇಕು. ಈ ಥರ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ಅವಾಗ. ಈ ಥರ ನೀರು ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಕುದೀತಾ ಇರುತ್ತೆ. ಅದು ಮುಳುಗಬೇಕು ಅಷ್ಟೇ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ಇವಾಗ ನಾನು ಇದನ್ನು 1-2 ವಿಷಲ್ ಹಾಕ್ಸ್ಕೊಳ್ತೀನಿ. ಬೆಂದಿದೆ ಇದು. 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನಾನು. ಇದನ್ನು ನೀರು ಬಸ್ದು ಎತ್ತಿಟ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಬೆಂದಿದೆ. ನೀರು ಬಸ್ದು ಎತ್ತಿಟ್ಕೊಂಡಿದ್ದೀನಿ. ಇದರೆಲ್ಲ ನೀರೇನಿಲ್ಲ. ಇದು ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಇದಾದಮೇಲೆ ಒಗ್ಗರಣೆಗೆ ಏನೇನು ಬೇಕು ನೋಡ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜ್ದು. ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸು,
ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಬ್ಯಾಡಗಿ ಮೆಣಸು ನೋಡಿ ಹಾಕ್ಕೊಳ್ಳಿ, ಕರಿಬೇವು, ತೆಂಗಿನಕಾಯಿ ತುರಿ, ಚಿಲ್ಲಿ ಪೌಡರು, ಸಾಸಿವೆ. ಇವಾಗ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಆಯಿಲು ಬೇಡ, ನೋಡ್ಕೊಂಡು ಹಾಕ್ಕೊಳ್ಳಿ. ಆಯಿಲ್ ತುಂಬ ಜಾಸ್ತಿ ಇದ್ರೂ ಚೆನ್ನಾಗಿರಲ್ಲ, ಯಾವುದಕ್ಕಾದ್ರೂ ಇಷ್ಟೇ. ನೋಡಿಕೊಂಡು ಆಯಿಲ್ ಕಾದ್ಮೇಲೆ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಸಾಸಿವೆ ಇದಾದಮೇಲೆ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಕಲರ್ ಚೇಂಜ್ ಆಗೋ ಥರ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ. ಇವಾಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬ್ಯಾಡಗಿ ಮೆಣಸು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಉಪ್ಪು ಹಾಕ್ಕೋಬೇಡಿ, ಯಾಕಂದರೆ ಕಡಲೆ ಫಸ್ಟೇ ಬೇಯಿಸೋ ಟೈಮಲ್ಲಿ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಕಡಲೆಗೆ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ. ಇದು ಈರುಳ್ಳಿ ಫ್ರೈಗೋಸ್ಕರ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಚಿಲ್ಲಿ ಪೌಡರು ನೋಡಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳೋದು. ಇದು ಚೆನ್ನಾಗಿ ತಿರ್ಸ್ಕೊಂಡು ಫ್ರೈ ಆದಮೇಲೆ ಆಮೇಲೆ ಬೇಕಾದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಬೋದು. ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಲಾಸ್ಟಿಗೆ ಹಾಕ್ಕೊಂಡ್ರೆ ಅದು ಕಾಯಿ ತುರಿ ಮಿಕ್ಸ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂಥೇಳಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಡಲೆ ಏನು ಬೇಯಿಸಿ ಬಸ್ದಿಟ್ಕೊಂಡಿದ್ದೆಲ್ಲ ಕಡಲೆ ಮತ್ತು ಕಡಲೆಕಾಳು ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಉಪ್ಪು ಹಾಕ್ಕೊಳ್ಳೋದು ಬೇಡ, ಅಕಸ್ಮಾತ್ ಕಡಿಮೆ ಇದ್ದರೆ ಬೇಕಂದರೆ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ. ನಾನು ಆಮೇಲೆ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಒಂದು ಸ್ಪೂನ್ ಖಾರದ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಕಡಲೆ ಜಾಸ್ತಿ ಇತ್ತು ಹಾಗಾಗಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಟರೆ ಅದೇ ಸ್ವಲ್ಪ ಏನಾದರೂ ನೀರಿನ ಅಂಶ ಇದ್ದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ. ಈ ಥರ ಕಡಲೆ ಪಲ್ಯ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿ ಒಂದು ಟೈಮು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.